92 ಕೊಡ್ಬಿಡೋಣ ಫೈನಲ್. 92,000 ಗೆ ನಿಮ್ಗೆ ಬರೀ 47,000 ಓಡಿರೋ ಶೋರೂಮ್ ಇಷ್ಟು ಇದೆ ಸರ್. ಹೊಸ ಶೋರೂಮ್, ಹೊಸ ಜಾಗ ಇದು. 1,40,000 ಫೈನಲ್ ಮಾಡ್ಕೊಡ್ಬಿಡೋಣ ಸರ್. ಪ್ರೈಸಿಂಗ್ ಸರ್ 175 ಫೈನಲ್ ಮಾಡ್ಕೊಡ್ತೀನಿ ಸರ್. 1,75,000 ಪೆಟ್ರೋಲ್ ವೇರಿಯಂಟ್ ಫೋರ್ಡ್ ಫಿಯೆಸ್ಟಾ ಸಿಗ್ತಿರೋದು. ಫೈನಲ್ 295 ಕೊಡ್ತೀನಿ. ವೆಹಿಕಲ್ ಮಾತ್ರ ಅವ್ರು ತಗೊಂಡೋದ್ರೆ ನಮಗೆ ಮರೆಯಲ್ಲ ಸರ್. 2,90,000 ಕೊಡ್ತೀನಿ ಸರ್. ಇಡೀ ಬೆಂಗಳೂರು ಮಾರ್ಕೆಟ್ ಹುಡುಕಿದ್ರೂ ಸಿಗಲ್ಲ. ಪ್ರೈಸಿಂಗ್ 165 ಫೈನಲ್ ಮಾಡ್ಕೊಡ್ತೀನಿ ಸರ್. 1,65,000. ಹೌದು, 1,65,000 ಫೈನಲ್ ಕೊಟ್ಬಿಡ್ತೀನಿ ಸರ್. ಸ್ಯಾಂಟ್ರೋ ಬೆಲೆಯಲ್ಲಿ ಕೊಟ್ಬಿಡ್ತೀನಿ. 1,60,000 ಕೊಟ್ಬಿಡೋಣ ಸರ್. 1,65,000 ಫೈನಲ್ ಆಗುತ್ತೆ ಸರ್. ಇದು 1,60,000 ಫೈನಲ್ 1,65,000 ಆಗುತ್ತೆ. 1,90,000 ಫೈನಲ್ ಮಾಡ್ಕೊಡ್ತೀನಿ. 1,90,000 ಫಿಯಟ್ ಪುಂಟೋ ರೆಡ್ ಕಲರ್ ಅಲ್ಲಿ ಡೀಸೆಲ್ 11 ಮಾಡಿ ಸರ್. 1,30,000 ಕೊಡ್ತೀನಿ ಫೈನಲ್. ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ ಈ ಟೆಸ್ಟ್ ಅಲ್ಲಿ ಇರೋದು 140 ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರಲಿ 128 ಫೈನಲ್ ಮಾಡ್ಕೊಡ್ತೀನಿ. 1,80,000 ಬರೀ 32,000 ಚಾಲೆಂಜಿಂಗ್ ಪ್ರೈಸ್. 32,000 ಕಿಲೋಮೀಟರ್ ಓಡಿದೆ ಸರ್. ಮಾರ್ಕೆಟ್ ಅಲ್ಲಿ ಈ ತರ ಟೆಸ್ಟ್ ಅಲ್ಲಿ ಇರೋದು ನಿಮಗೆ 5 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರಲಿ 4,55,000 ಫೈನಲ್ ಮಾಡ್ಕೊಡ್ತೀನಿ. ಸರ್ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಅಂಡ್ ಈ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಿರೋದು ಕರ್ನಾಟಕ ಕಾರ್ಸ್ ಆಟೋ ಲಿಂಕ್ಸ್ ಅಲ್ಲಿ. ಅಂಡ್ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಮೋರ್ ದನ್ 50-60 ವೆಹಿಕಲ್ಸ್ ನೋಡಕ್ ಸಿಗುತ್ತೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಒಂದ್ ಸ್ವಲ್ಪ ಲೊಕೇಶನ್ ಕೇಳ್ತೀನಿ ಎಲ್ಲರಿಗೂ. ಸರ್ಗೆ ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗಿದ್ದೀರಾ? ಫೈನ್ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಕರ್ನಾಟಕ ಕಾರ್ಸ್ ಆಟೋ ಲಿಂಕ್ಸ್ ಅಂತ. ಅಂಡ್ ಜಾಗ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಇವಾಗ ನಮ್ಮ ಹತ್ರ ಸ್ಟಾಕ್ ಅಲ್ಲಿ 48 to 50 ವೆಹಿಕಲ್ಸ್ ಇದೆ. ಇನ್ನು ಹೊರಗಡೆ ರಿಫಾರ್ಮ್ ಆಗ್ತಾ ಇದೆ. 10 ವೆಹಿಕಲ್ಸ್ ರಿಫಾರ್ಮ್ ಆಗ್ತಾ ಇದೆ. ಯಾವಾಗ ಬಂದೇನೋ ನಮ್ಮ ಹತ್ರ 60 to 70 ವೆಹಿಕಲ್ಸ್ ಸ್ಟಾಕ್ ಇರುತ್ತೆ. ಬ್ರಾಂಚಸ್ ಎಲ್ಲ ಎಷ್ಟಿದೆ ಸರ್? ನಮ್ದು ಇದು 3ನೇ ಬ್ರಾಂಚ್. 3ನೇ ಬ್ರಾಂಚ್. ಓಕೆ. ಬೇರೆ ಬೇರೆ ಹೆಸರಲ್ಲಿ ಇದೆ. ಒಂದು MM ಕಾರ್ಸ್ ಅಂತ ಇದೆ, ಒಂದು ಕರ್ನಾಟಕ ಕಾರ್ ಆಟೋ ಲಿಂಕ್ಸ್ ಅಂತ ಇದೆ, ಒಂದು SN ಅಂತ ಇದೆ. ಓಕೆ. ಬೇರೆ ಬೇರೆ ಹೆಸರಲ್ಲಿ ನಾವು ಮಾಡಿದೀವಿ. ಬಟ್ ಸ್ಪೇಸ್ ಇಲ್ಲ, ನಾವು ಬೇರೆ ಬೇರೆ ಕಡೆ ಸರ್ ಓವರ್ ಆಲ್ ಎಲ್ಲ ಹಿಡ್ಕೊಂಡ್ರೆ ನಿಮ್ಮ ಹತ್ರ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ? ಒಂದು 90-95 ವೆಹಿಕಲ್ಸ್ ಸಿಗುತ್ತೆ. 90 to 95 ವೆಹಿಕಲ್ಸ್. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಸರ್ 125-135 ನ್ಯಾನೋ ಹಿಡಿದ್ಬಿಟ್ಟು ನಿಮಗೆ 95,000 ಇಂದ ಸ್ಟಾರ್ಟ್ ಅಪ್ ಟು ನಿಮಗೆ 16 to 18 lakhs 20 lakhs ತನಕ. ಇನೋವಾ ಕ್ರಿಸ್ಟಾ ಆಗ್ಬೋದು, ಫಾರ್ಚುನರ್ ಆಗ್ಬೋದು, ಥಾರ್ ಆಗ್ಬೋದು. ನಿಮಗೆ ಲೋ ಬಜೆಟ್ ಇಂದ ಹೈ ಬಜೆಟ್ ಸಿಗುತ್ತೆ ನಮ್ಮ ಹತ್ರ. ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಅಂತಂದ್ರೆ ಸರ್ ಯಾವ ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ? 2013-12 ಇಂದ ಸ್ಟಾರ್ಟ್ ಆಗುತ್ತೆ. ಡಬಲ್ ಪೇಮೆಂಟ್. ಅದು ಪ್ರೊಫೈಲ್ ಮೇಲೆ ಹೋಗುತ್ತೆ, ವೆಹಿಕಲ್ ಮೇಲೆ ಹೋಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸಿವಿಲ್ ಚೆನ್ನಾಗಿರ್ಬೇಕು, 700 ಅಬೋವ್ ಇರಬೇಕು. ಎಲ್ಲ ಇದ್ರೆ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಓಕೆ. 750 ಅಬೋವ್ 780 ಅಬೋವ್ ಇದ್ರೆ ಏನಾದ್ರು 0 ಡೌನ್ ಪೇಮೆಂಟ್ ಟ್ರೈ ಮಾಡ್ತೀರಾ? ಇಲ್ಲ, 0 ಡೌನ್ ಪೇಮೆಂಟ್ ಎಲ್ಲ 150, 70, 80 ಮಾಡ್ಬೋದು. ಓಕೆ. ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಚಂದ್ರ ಲೇಔಟ್ ಅಲ್ಲಿ ಸಿದ್ಧಗಂಗಾ ಸ್ಕೂಲ್ ಅಂತ ಇದೆ. ತುಂಬಾ ಫೇಮಸ್ ಸ್ಕೂಲ್. ಅದು ಬ್ಯಾಕ್ ಸೈಡ್ ಬರುತ್ತೆ. ಓಕೆ. ಇನ್ ಕೇಸ್ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಕೆಳಗಡೆ ಕೊಟ್ಟರೆ ನಂಬರ್ಗೆ ನೀವು ಹಾಯ್ ಅಂತ ಕಳಿಸಿದ್ರು ಸಾಕು, ನಿಮ್ಗೆಲ್ಲ ಡೀಟೇಲು ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ನಿಮ್ಗೆ ವೆಹಿಕಲ್ ನೋಡಕ್ ಸಿಗೋದಿಲ್ಲ, ವಿಡಿಯೋದಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತಲ್ಲ ಅವ್ರಿಗೆ ಹಾಯ್ ಅಂತ ಕಳಿಸಿ ಎಲ್ಲ ಡೀಟೇಲು ನಿಮ್ಗೆ ಕಳಿಸ್ಕೊಡ್ತಾರೆ ಅಂತ ಹೇಳ್ಬೋದು. ವಾಟ್ಸಪ್ ಅಲ್ಲಿ ಅವರು ಯಾವ್ದು ಡೌಟ್ ಇದೆ, ಯಾವ್ದು ಎನ್ಕ್ವೈರಿ ಇದೆ ಅವ್ರು ಕೇಳಿ ನಮ್ಗೆ ಯಾವ ತರ ಗಾಡಿ ಬೇಕು. ನಮ್ಮ ಹತ್ರ ಇಲ್ಲ ಅಂದ್ರೂ ನಾವು ತರಿಸಿ ಬೇರೆ ಕಡೆ ಅರೇಂಜ್ ಮಾಡಿ ಕೊಡ್ತೀವಿ. ಬಟ್ ನಮ್ಮ ಹತ್ರ ಒಂದ್ಸತಿ ಬಂದ್ರೆ ಗಾಡಿ ಕೊಟ್ಟೆ ಕೊಡ್ತೀವಿ 100%. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ 80% ಹಿಸ್ಟ್ರಿ ಇರುತ್ತೆ. ಕೆಲವೊಂದಕ್ಕೆ ಹಿಸ್ಟ್ರಿ ಇರಲ್ಲ, ಅದು ಹೇಳ್ಕೊಡ್ತೀವಿ. ಹಿಸ್ಟ್ರಿ ಇಲ್ಲ ಸರ್ ಅಂತ ಇಲ್ಲಿ ಕಿಲೋಮೀಟರ್ ಕೆಲವು ಗಾಡಿಗಳು ಟ್ಯಾಂಪರ್ ಮಾಡಿರ್ತಾರೆ, ಕೆಲವು ಮಾಡಿರಲ್ಲ, ಅದು ಹೇಳೇ ಕೊಡ್ತೀವಿ. ಕಸ್ಟಮರ್ ಮೆಕ್ಯಾನಿಕ್ ಕರ್ಕೊಂಡ್ಬರ್ಲಿ, ತೋರಿಸ್ಕೊಳ್ಳಿ, ಕಂಫರ್ಟೇಬಲ್ ಆದ್ರೆ. ಸರ್ ಬೇರೆ ಕಡೆ ನಿಮ್ಮ ಕಡೆ ಶೋರೂಮ್ ಅಲ್ಲಿ ತಗೊಳ್ಳೋದು ಏನ್ ಬೆನಿಫಿಟ್ ಇದೆ ಸರ್? ಸರ್ ಮಾರ್ಕೆಟ್ ಅಲ್ಲಿ ಈಗ ನಾನು ಈಗ ವಿಡಿಯೋನ ಅಪ್ಲೋಡ್ ಮಾಡ್ತಾರಲ್ಲ, ಹೊರಗಡೆ ಗಾಡಿಗಳಿಗೂ ನಮ್ಮ ಗಾಡಿಗಳು ವೆರಿಫಿಕೇಶನ್ ಮಾಡಿ ನೋಡ್ಲಿ. ಅವರು ಕಡಿಮೆ ಇದ್ರೆ ನಮ್ಮ ಶೋರೂಮಿಗೆ ಬರ್ಲಿ, ಗೊತ್ತಾಗ್ಬಿಡ ಸರ್. ನಮ್ದು ಏನ್ ಗೊತ್ತಾ ಸರ್, ದೊಡ್ಡ ಶೋರೂಮು ನಾವೇನು ಮಾಡಿಲ್ಲ, ಸಣ್ಣದಾಗೆ ಮಾಡಿದೀವಿ. ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಮಾಡಿದೀವಿ. ನಾವು ದೊಡ್ಡ ಶೋರೂಮ್ ಮಾಡಿದಾಗ ಅದು ನಮ್ಗೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ, ಬಾಡಿಗೆ ಜಾಸ್ತಿ ಇರುತ್ತೆ, ಮೇಂಟೆನೆನ್ಸ್ ಇರುತ್ತೆ. ಅವಾಗ ನಾವು ಜಾಸ್ತಿ ಮಾಡ್ಬೇಕಾಗುತ್ತೆ. ಇದು ಸಣ್ಣ ಆಫೀಸ್ ಅಲ್ಲಿ ಸಣ್ಣ ಜಾಗದಲ್ಲಿ ನಾವು ಮಾಡ್ತಾ ಇರೋದು. ಕಸ್ಟಮರಿಗೆ ಒಳ್ಳೆ ಅಮೌಂಟ್ ಸೇವಿಂಗ್ ಆಗೋದಲ್ಲ, ಅದೇ ಕಸ್ಟಮರ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿ ಕೊಡೋದು ನಿಮ್ಮ ಉದ್ದೇಶ. ಮತ್ತೆ ನಮ್ಮ ಯಾವುದೇ ತರ ಕಮಿಷನ್ ಇರಲ್ಲ. ಟ್ರಾನ್ಸ್ಫರ್ ಚಾರ್ಜ್ ಮಾತ್ರ ಏನಿರುತ್ತೆ ಗೌರ್ಮೆಂಟ್ ಫೀಸ್ ಇರುತ್ತೆ ಅಷ್ಟೇ. ಯಾವುದೇ ತರ ನಮ್ಮ ಹತ್ರ CCಗೆ ಎಕ್ಸ್ಟ್ರಾ ಚಾರ್ಜ್ ಇರಲ್ಲ, ಎಕ್ಸ್ಟ್ರಾ ಯಾವುದು ಕಮಿಷನ್ ಇರಲ್ಲ, ಎಲ್ಲ ಇನ್ಕ್ಲೂಡಿಂಗ್ ಇರುತ್ತೆ ಅದು. ಬನ್ನಿ, ಹೌದು ವಿಡಿಯೋ ಅರ್ಥ ಆಗಿದೆ, ಏನು ಅರ್ಥ ಇದೆ, ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಎಲ್ಲಾನು ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಇದೆ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್, ರೆಸ್ಯೂಮ್ ಮಾಡೋಣ ಅಂತ ಹೇಳ್ಬೋದು. ಖಂಡಿತ ಸರ್, ಬನ್ನಿ ಸರ್. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಸರ್ ಕರ್ನಾಟಕ ಕಾರ್ ಆಟೋ ಲಿಂಕ್ಸ್ ಅಲ್ಲಿ. ಫಸ್ಟ್ ಟೈಮ್ ಅಂತಂದ್ರೆ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಸರ್. ಹೇಳಿ ಸರ್ ಡೀಟೇಲು. ಸರ್ 2006 ಮಾಡಲು ವ್ಯಾಗನರ್ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ, 80% ಟೈರ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ತುಂಬಾ ಒರಿಜಿನಾಲಿಟಿಯಲ್ಲಿ ಇದೆ. ಜಸ್ಟ್ ಏನಪ್ಪಾ ಅಂದ್ರೆ ಒಂದು ವಾಶ್ ಮಾಡಿ ಡ್ರೈವ್ ಮಾಡ್ಬೇಕಷ್ಟೇ, ಮತ್ತೇನು ₹1 ಗಾಡಿಯಲ್ಲಿ ಖರ್ಚಿಲ್ಲ. ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ ಕೂಡ ಅವೈಲೇಬಲ್. ಹೌದೌದು, ಡ್ರೈವಿಂಗ್ ಕಲಿಯೋರಿಗೆ, ಮೈಲೇಜಿಗೆ, ಲೋ ಮೇಂಟೆನೆನ್ಸ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದು ಪ್ರೈಸಿಂಗ್ ಸರ್ 1,30,000 ಕೊಡ್ತೀನಿ ಫೈನಲ್ ಟು ಫೈನಲ್. 1,30,000ಕ್ಕೆ 2006 ವ್ಯಾಗನರ್ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ, ಇಂಟೀರಿಯರ್ ನೋಡಬಹುದು, ಫ್ಯಾಬ್ರಿಕ್ ಎಲ್ಲ ಬರುತ್ತೆ. 1,35,000 ನೆಗೋಷಿಯಬಲ್. 1,30,000 ಕೊಟ್ಬಿಡ್ತೀನಿ ಸರ್. ನೆಗೋಷಿಯಬಲ್ 1,30,000 ಕೊಟ್ಬಿಡೋಣ ಫೈನಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಹೋಂಡಾ CRV. ಓಕೆ. ಗಾಡಿ 2007 ಮಾಡಲು, ಫ್ಯಾನ್ಸಿ ನಂಬರ್ ಇದೆ, ಅಲೈ ವೀಲ್ಸ್ ಇದೆ,
SUV ವರ್ಷನ್ ಫುಲ್ ಟಾಪ್ ಎಂಡ್ ಮಾಡಲು ಆಂಡ್ರಾಯ್ಡ್ ಸಿಸ್ಟಮ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ಫ್ಯಾನ್ಸಿ ಎಲ್ಲ ವೀಲ್ಸ್ ಇದೆ, ಫ್ಯಾನ್ಸಿ ನಂಬರ್ ಇದೆ. ಫ್ಯಾನ್ಸಿ ನಂಬರ್ ನೀವು ವಾಶ್ ಮಾಡ್ಕೊಂಡು ರನ್ ಮಾಡಬೇಕು ಸರ್. ರೆಡಿ ಟು ಡ್ರೈವ್. ಪ್ರೈಸಿಂಗು 3.5 ಲಕ್ಷ ಹೇಳ್ತಾ ಇದೀನಿ ಸರ್. ಫ್ರೆಶ್ FC ಇನ್ಸೂರೆನ್ಸ್ ಮಾಡಿಸಿ ನಿಮಗೆ 3,25,000 ಫೈನಲ್ ಮಾಡ್ಕೊಡ್ತೀನಿ. 3,25,000ಕ್ಕೆ ನಿಮಗೆ ಹೋಂಡಾ CRV ಗಾಡಿ ಸಿಗ್ತಿರೋದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂಡ್ ಫ್ಯಾನ್ಸಿ ನಂಬರ್ ಕೂಡ ಆಗಿರುತ್ತೆ. 0005 ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋ ಸರ್ ಅಂದಾಜು 1,20,000 ಶೋರೂಮ್ ಇಷ್ಟೇ ಇದೆ. 1,20,000 ಶೋರೂಮ್ ರೆಕಾರ್ಡೆಡ್ ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್. ಅದು ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಆಗಿದೆ. SX4 ಹುಡುಕೋರಿಗೆ ಅದು ಸೋಲ್ಡ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್. ಸರ್ ಯಾವ್ದು ಲೋ ಬಜೆಟ್ ಅಲ್ಲಿ ಮಾಡ್ತೀರಾ, ಹೈ ಬಜೆಟ್ ಅಲ್ಲಿ ಮಾಡ್ತೀರಾ, ಯಾವ ತರ? ಇದು ಎಷ್ಟು ವೆಹಿಕಲ್ ಇದೆ ಹೇಳಿ ಸರ್ ನಿಮ್ಮ ಹತ್ರ ಈಗ? ಸರ್ ಇವತ್ತೊಂದು 50 ಇಂದ 60 ವೆಹಿಕಲ್ಸ್ ಇದೆ ಸರ್. ಲೋ ಬಜೆಟ್ ಹೋಗೋಣ ಬನ್ನಿ ಸರ್, ಹೇಳಿ ಸರ್. 2007 ಮಾಡಲು, 3rd ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಅಲೈ ವೀಲ್ಸ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಸೆಂಟ್ರಲ್ ಲಾಕಿಂಗು ಎಲ್ಲ ಇದೆ ಸರ್. ಬ್ಲ್ಯಾಕ್ ಬ್ಯೂಟಿ ತುಂಬಾ ಚೆನ್ನಾಗಿದೆ ಸರ್. ಮಾಡಿಫೈ ಆಗಿದೆ. ಓಕೆ, ತುಂಬಾ ಚೆನ್ನಾಗಿದೆ ವೆಹಿಕಲ್. ಓಡಿರೋದು ಸರ್ ಇದು ಓಡಿದೆ ಸರ್. 1,20,000 ಓಡಿದೆ. ಇದನ್ನು 1,20,000 ಓಡಿರೋದು. ಪ್ರೈಸಿಂಗ್ ಚೆನ್ನಾಗಿದೆ ಸರ್. ವಾಶ್ ಮಾಡಿ ಡ್ರೈವ್ ಮಾಡ್ಬೇಕಷ್ಟೇ ಸರ್. ಪ್ರೈಸಿಂಗ್ ಸರ್ ಹೊಸ ಶೋರೂಮ್, ಹೊಸ ಜಾಗ. ಇದು 1,40,000 ಫೈನಲ್ ಮಾಡ್ಕೊಡ್ಬಿಡೋಣ ಸರ್. 1,40,000ಕ್ಕೆ 7 ಮಾಡಲು. ಈ ಬ್ಯಾಕ್ ಪ್ರೊಫೈಲ್ ಎಲ್ಲ ತೋರಿಸಿ ನಿಮಗೆ. ಟಾಪ್ ಎಲ್ಲ ವೈಟ್ ಮಾಡಿಸಿದೀವಿ. ಬ್ಯಾಕ್ ಸ್ಪೈಲರ್ ಇದೆ. ಹಿಂದ್ಗಡೆಯಿಂದ ನಿಮಗೆ ಸ್ಪೋರ್ಟ್ಸಿ ಲುಕ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಲುಕ್ ಬರುತ್ತೆ ನಿಮಗೆ. ಹಿಂಗಡೆ ಸ್ಪಾಯ್ಲರ್ ಹಾಕಿದ್ರೆ ನೋಡಬಹುದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಬಂದ್ರೆ ಏನಾದ್ರು ನೆಗೋಷಿಯೇಟ್ ಮಾಡ್ತೀರಾ ಸರ್? ಖಂಡಿತ ಸರ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್. ಎಲೆಂಟ್ರಾ ಸರ್. ಹುಂಡೈ ಎಲೆಂಟ್ರಾ 2013 ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಎಂಡ್ ಮಾಡಲಿ. ಇದು 6 ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ಸಿಂಗಲ್ ಓನರ್ ವೆಹಿಕಲ್, ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 18 to 20 ಮೈಲೇಜ್ ಬರುತ್ತೆ ಸರ್. ಇದು 18 to 20 ಮೈಲೇಜ್ ಕೂಡ ಬರುತ್ತೆ. ಬ್ಯಾಕ್ ಪ್ರೊಫೈಲ್ ತೋರಿಸಿ. ಎಲೆಂಟ್ರಾ, ಹುಂಡೈ ಎಲೆಂಟ್ರಾ SX ಟಾಪ್ ಎಂಡ್ ಮಾಡಲು, ಬಟನ್ ಸ್ಟಾರ್ಟ್ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಸ್ಟೀರಿಂಗ್ ಕಂಟ್ರೋಲ್ಸ್, A to Z ಫೀಚರ್ಸ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಆಗಿರೋದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್. ಡೀಸೆಲ್ ಅಲ್ಲಿ ನಿಮಗೆ ಮೈಲೇಜ್ ಆರಾಮಾಗಿ 18 to 20 ಆರಾಮಾಗಿ ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಡೌನ್ ಪೇಮೆಂಟ್ ಹೋಗೋದಾರೆ ಸರ್ ಇದಕ್ಕೆ? ಸರ್ ಒಂದು 2 ಲಕ್ಷ ಇಟ್ಕೊಂಡ್ ಬನ್ನಿ ಸರ್. 2 ಲಕ್ಷ. ಪ್ರೈಸಿಂಗ್ ಇದು 4,90,000 ಕೊಡ್ತೀನಿ ಸರ್. 4,90,000. ಹೌದು. ಮಾರ್ಕೆಟ್ ಅಲ್ಲಿ ನಿಮ್ಗೆ 5.5 ಲಕ್ಷ ಇದೆ. ಚೆಕ್ ಮಾಡ್ಕೊಂಡ್ ಬರ್ಲಿ. ಸಿಂಗಲ್ ಓನರ್ ವೆಹಿಕಲ್. ಓಕೆ, ಡೀಸೆಲ್ ವೇರಿಯಂಟ್. ಹೌದು ಸರ್. ಹೋಂಡಾ ಜಾಜ್ 2015 ಮಾಡಲು, ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇಂಟೀರಿಯರ್ ಕೂಡ ನೀವು ತೋರಿಸಬಹುದು. ಇದ್ರದ್ದು ಟೈರ್ ಆಗ್ಲಿ ಪ್ರತಿಯೊಂದು 20+ ಮೈಲೇಜ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ. ಹೌದು, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಅದು ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮಗೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸಿದ್ರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಡೆಂಟು ಸ್ಟ್ರಚ್ ಎಲ್ಲ ಬರೋದಿಲ್ಲ. ಇಂಟೀರಿಯರ್ ತೋರಿಸಿದ್ದೀನಿ. ಅಂಡ್ ಆಫ್ಟರ್ ಮಾರ್ಕೆಟ್ ಹಿಂದ್ಗಡೆ ಬ್ಯಾಕ್ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸರ್ ಪ್ರೈಸಿಂಗು ಸರ್ ಇದಕ್ಕೆ? ಸರ್ 490 ಹೇಳ್ತೀವಿ ಸರ್. ವೀಕ್ಷಕರು ಏನಾದ್ರು ಬಂದ್ರೆ 475ಗೆ ಫೈನಲ್ ಮಾಡ್ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ 5.5 ಲಕ್ಷ ಇದೆ. ಬೇಕಾದ್ರೆ ಚೆಕ್ ಮಾಡ್ಕೊಂಡು ನಮ್ಮ ಆಫೀಸಿಗೆ ವಿಸಿಟ್ ಮಾಡಲಿ ಸರ್. ಓಕೆ, ಅಂಡ್ ಇದಕ್ಕೆ ಡೌನ್ ಪೇಮೆಂಟ್ ಏನಾದ್ರು ಮಾಡ್ಕೊಡ್ತೀರಾ? 1.5 ಲಕ್ಷ ಇಟ್ಕೊಂಬರ್ರಿ ಸರ್. ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ. ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಜಾಜೋ ಡೀಸೆಲ್ ವೇರಿಯಂಟ್ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಮಾರುತಿ ಸುಜುಕಿ ರಿಜ್ 2010 ಮಾಡಲಿ ಸರ್. ಫ್ರೆಶ್ 5 years FC ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಸರ್. ಹೊಸ ಗಾಡಿ ತರ ಇದೆ. ನಿಮಗೆ 2010 ಮಾಡಲಿ. ಇದು ಯಾರಾದ್ರೂ ನೋಡಿದ್ರೆ ಇದು 2015-16 ಮಾಡಲು ಅಂತ ಹೇಳ್ತಾರೆ. ಆ ಟೆಸ್ಟ್ ಅಲ್ಲಿ ಇದೆ. ಬ್ರ್ಯಾಂಡ್ ನ್ಯೂ ಟೈರು, ಇಂಟೀರಿಯರ್, ಫ್ಯಾಬ್ರಿಕ್ ಕುಷನ್. 5 ವರ್ಷ FC ಕೂಡ ನಿಮಗೆ ಸಿಗ್ತಾ ಇದೆ ಫ್ರೆಶ್ ಇದರಲ್ಲಿ. ಓಕೆ, ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. VXI ವೇರಿಯಂಟ್ ಕೀ ಇದೆ. ಶೋರೂಮ್ ಹಿಸ್ಟ್ರಿ ಇದೆ. ಎಲ್ಲ ಇದೆ ಸರ್. ಗಾಡಿ ಮಾತ್ರ ಪಾಯಿಂಟ್ ಒಂದು ಗ್ಲಾಸ್ ಕೂಡ ಇದರಲ್ಲಿ ರಿಪ್ಲೇಸ್ಮೆಂಟ್ ಆಗಿಲ್ಲ. ಬ್ರ್ಯಾಂಡ್ ನ್ಯೂ ಕಂಡೀಷನ್. ಟೇಪ್ ಹಚ್ಕೊಂಡು ಹೋದ್ರೆ ಹೊಸ ಗಾಡಿ ತರ ಇದೆ. ಎಲ್ಲೋ ಡೆಂಟು ಸ್ಟಾರ್ಚ್ ನನಗಂತೂ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಸರ್. VXI ವೇರಿಯಂಟ್. ರಿಡ್ಜ್ ಯಾರು ಹುಡುಕೋರಿಗೆ ಮೈಲೇಜ್ ಒಂದು 16 ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು. ಪ್ರೈಸಿಂಗು ಸರ್ ಇದಕ್ಕೆ? ಸರ್ ಡೀಲಿಂಗ್ ಹೊಸ ಜಾಗ ಸರ್. ಹೊಸ ಪ್ರೈಸ್ ಒಳ್ಳೆ ಪ್ರೈಸಿಗೆ ಕೊಟ್ಬಿಡ ಸರ್. 2,35,000 ಫೈನಲ್ ಮಾಡ್ಕೊಡ್ತೀನಿ. ಮಾರ್ಕೆಟಿಂಗ್ ಅಲ್ಲಿ ನಿಮಗೆ 275 ಕಡಿಮೆ ಸಿಗಲ್ಲ ಸರ್. 5 ವರ್ಷ FC ಸಮೇತ ಇದೆ. 2,35,000 ಫೈನಲ್ ಮಾಡ್ಕೊಡ್ತೀನಿ. VXI ವೇರಿಯಂಟ್ ಪೆಟ್ರೋಲ್ ಅಲ್ಲಿ ನಿಮಗೆ ಗಾಡಿ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ಸರ್ ಇರೋದು ಫಿಯೆಸ್ಟಾ 2008 ಮಾಡಲು. ಫ್ರೆಶ್ 5 years FC ಇದೆ. ಸೆಕೆಂಡ್ ಓನರ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಇದರಲ್ಲೂ ಕೂಡ ನಿಮಗೆ ಅಲೈ ವೀಲ್ಸ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಪೆಟ್ರೋಲ್ ಇದು. ಇಲ್ಲಿ ಸ್ಪೈಲರ್ ಕೂಡ ಇದೆ ಇದರಲ್ಲಿ. ಓಕೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. 1,07,000 ಎಲ್ಲ ಇದೆ ಸರ್. 1,07,000 ಓಡಿರೋದು. ಇಂಟೀರಿಯರ್ ನಿಮಗೆ ತೋರಿಸಿದ್ದೀನಿ. ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಪ್ರೈಸಿಂಗ್ ಯಾರು ಸರ್? 175 ಫೈನಲ್ ಮಾಡ್ಕೊಡ್ತೀನಿ ಸರ್. 1,75,000ಕ್ಕೆ ಪೆಟ್ರೋಲ್ ವೇರಿಯಂಟ್ ಫೋರ್ಡ್ ಫಿಯೆಸ್ಟಾ ಸಿಗ್ತಿರೋದು. ಸರ್ ಮತ್ತೊಂದು ಮಾರುತಿ ಬ್ರ್ಯಾಂಡ್ ಅಲ್ಲಿ ಹೋಗೋದ್ರೆ ಡೀಸೆಲ್ ವೇರಿಯಂಟ್ VDI. ಮಾರುತಿ ಸುಜುಕಿ ಶಿಫ್ಟ್ 2014 ಮಾಡಲು. VDI ಆಪ್ಷನಲ್. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ. 5 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಹೊಸ ಲೆದರ್ ಸೀಟ್ ಕವರ್ಸ್ ಇದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ಕಂಡೀಷನ್ ಇದೆ. ಓಕೆ, ಇಂಟೀರಿಯರ್ ಕೂಡ ತೋರಿಸಬಹುದು. ಸೋನಿದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಆಪ್ಷನಲ್ ಸರ್ ಇದು? ಹೌದೌದು. ಏರ್ ಬ್ಯಾಗ್ ಬರುತ್ತೆ ಅನ್ಕೋತೀನಿ. ಅಂಡ್ ಇಂಟೀರಿಯರ್ ಏರ್ ಬ್ಯಾಗ್ ಬರಲ್ಲ ಸರ್ ಇದರಲ್ಲಿ. ಓಕೆ, ಸೀಟ್ ಕುಷನ್ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ. ಕಾಸ್ಟ್ಲಿ ಇದೆ. ಕಾಸ್ಟ್ಲಿ ಹಾಕ್ಸಿದ್ದಾರೆ ಅದಕ್ಕೆ. ಆಫ್ಟರ್ ಮಾರ್ಕೆಟ್ ಮೈಲೇಜ್ ಬರುತ್ತೆ. 5ಕ್ಕೆ 5 ಹೊಸ ಟೈರ್ ಇದೆ ಸರ್ ಇದರಲ್ಲಿ. ಸ್ಟೆಪ್ನಿ ಕೂಡ 2000. ಹೌದು. ಪ್ರೈಸಿಂಗ್
ಸರ್ ಮಾರ್ಕೆಟಲ್ಲಿ ಈ ಥರ ಟೆಸ್ಟಲ್ಲಿ ಇರೋದು ನಿಮಗೆ 5 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರಲಿ 4,55,000 ಫೈನಲ್ ಮಾಡ್ಕೊಡ್ತೀನಿ. 4,55,000 ಕೊಡ್ತೀನಿ. ಅದ್ರಲ್ಲಿ ನಿಮ್ಗೆ 50,000-60,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಇದ್ರಲ್ಲಿ. ಓಕೆ. ಅಂಡ್ ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಇದಕ್ಕೆ 1.5 ಲಕ್ಷ ಇಟ್ಕೊಂಬರ್ಲಿ, ಎಲ್ಲ ಮಿಕ್ಕಿದೆಲ್ಲ ಲೋನ್ ಓಕೆ. ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ಇರೋದು ಸರ್ ಕಾಲೇಜ್ ಹುಡುಗರು ನೋಡೋರಿಗೆ ಸರ್ ಅಸೆಂಟ್ ಸರ್, ಇದು 2010 ಮಾಡಲು ಎಕ್ಸಿಕ್ಯೂಟಿವ್ ಅಂತ ಬರುತ್ತೆ. ಇದು ಅಲೈವಿಲ್ಸ್ ಬರುತ್ತೆ ಕಂಪ್ನಿದು. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಫುಲ್ ಒರಿಜಿನಾಲಿಟಿಯಲ್ಲಿ ಇದೆ ಸರ್. ಫುಲ್ ಸ್ಟಾಕ್ ಕಂಡೀಷನ್ ವೆಹಿಕಲ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಕೂಡ ಇದ್ರದ್ದು ರನ್ನಿಂಗ್ ಇದೆ. ಫ್ರೆಶ್ FC ಎಲ್ಲ ಇದೆ ಇದ್ರದ್ದು. ಓಡಿರೋದು ಅಂದಾಜು ಸರ್ ಇದು ಒಂದು 81,000 ನೋಡಿದೆ ಅಷ್ಟೇ ಸರ್. ಪ್ರೈಸಿಂಗು ಸರ್ 1,65,000 ಫೈನಲ್ ಆಗುತ್ತೆ ಸರ್. ಇದು 1,60,000 ಫೈನಲ್ ಟು ಫೈನಲ್ 1,65,000 ಆಗುತ್ತೆ. 2007 ಮಾಡಲು 8 ಮಾಡಲು 1.5 ಲಕ್ಷ ಹೇಳ್ತಾರೆ ನಿಮಗೆ. ನೆಗೋಷಿಯೇಟ್ ಏನಾದ್ರು ಇಲ್ಲ ಸರ್ ಇದರಲ್ಲಿ, ಯಾಕಂದ್ರೆ ಫ್ರೆಶ್ FC ಎಲ್ಲ ಮಾಡಿಸ್ಕೊಡ್ಬೇಕು ಅದಕ್ಕೆ. ಫ್ರೆಶ್ FC 1,65,000. ಹೌದು. ಓಕೆ. ಸ್ಯಾಂಟ್ರೋ ನೋಡೋರಿಗೆ ಸರ್? ಸರ್ ಸ್ಯಾಂಟ್ರೋ 2005 ಮಾಡಲು XS. ಇದು XS ಅಂದ್ರೆ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್ ಬರುತ್ತೆ. ಒಳಗೆ ಇಂಟೀರಿಯರ್ ಸೀಟ್ ಕವರ್ಸ್ ನೋಡಿ ಸರ್ ಎಷ್ಟು ಕಾಸ್ಟ್ಲಿ ಇದಾಗ್ತಿದ್ದಾರೆ. ಒರಿಜಿನಾಲಿಟಿಯಲ್ಲಿ ಇದೆ, ಬ್ಯಾಕ್ ಸ್ಪೈಲರ್ ಇದೆ, ಎಲ್ಲ ಇದೆ ಇದರಲ್ಲೂ ಕೂಡ ನಿಮಗೆ. ಓಕೆ. ನೋಡ್ಬೋದು ನಿಮಗೆ ಯಾವ ತರ ಬರುತ್ತೆ ಇಂಟೀರಿಯರ್, ನಿಮಗೆ ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಎಕ್ಸೋ ಸರ್ ಇದು 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ. ನೋಡ್ಬೋದು ಇಂಟೀರಿಯರ್ ನಿಮಗೆ ಯಾವ ತರ ಬರುತ್ತೆ. ಇಂಟೀರಿಯರ್ ಕಂಪ್ನಿಯಿಂದಾನೇ ಎಲ್ಲ ಬಂದಿರೋದು. ಆಫ್ಟರ್ ಮಾರ್ಕೆಟ್ ಅಂದ್ರೆ ಅಡಿಷನಲ್ ಮಾಡಿದಾರಾ ಸರ್? ಇಲ್ಲ ಸರ್ ಕಂಪ್ನಿಯಿಂದಾನೇ ಬಂದಿರೋದು. ಇದು ಮಾತ್ರ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ, ಒಳ್ಳೇದು ಹಾಕ್ಸಿದ್ದಾರೆ. ಓಕೆ. ಓಡಿರೋದು ಇದೆಲ್ಲ ಕಂಪ್ನಿ ಸರ್. 98,000 ನೋಡಿದೆ ಸರ್. 98,000 ಓಡಿರೋದು. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ ಈ ಟೆಸ್ಟ್ ಅಲ್ಲಿ ಇರೋದು 1,40 ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರಲಿ 128 ಫೈನಲ್ ಮಾಡ್ಕೊಡ್ತೀನಿ. 1,28,000 ಕೊಡ್ತೀನಿ. 1,28,000 ಗಾಡಿ ಮಾತ್ರ ಟೆಸ್ಟ್ ಡೇ ಹೋದ್ರೆ ಬಿಡಲ್ಲ ಸರ್ ಅವ್ರು. 2005 ಮಾಡೆಲ್ ಗಾಡಿ ಸಿಗ್ತಿರೋದು ಸರ್. ಕರ್ನಾಟಕ 2010 ಮಾಡಲ್ ತರ ಇದೆ, ಕರ್ನಾಟಕ ಮಾಡಲ್ ಸರ್. ಹಿಂದ್ಗಡೆಯಿಂದ ನಂಬರ್ ತೋರಿಸಿ, ಅದು ನಂಬರ್ ಕಟ್ ಆಗಿದೆ ಅಷ್ಟೇ. ಹಿಂದ್ಗಡೆ ನಂಬರ್ ತೋರಿಸ್ತೀನಿ ನಿಮಗೆ, ನೋಡ್ಕೊಳ್ಳಿ ಯಾವ ತರ ಬರುತ್ತೆ. 1,28,000ಕ್ಕೆ KA0 MB078 ಹಾಗೆ ನೆಕ್ಸ್ಟ್ ಎಲ್ಲ ಬರುತ್ತೆ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್ ನ್ಯಾನೋ LX. ನ್ಯಾನೋ ತುಂಬಾ ಜನ ನ್ಯಾನೋ ಹುಡುಕ್ತಾ ಇರ್ತಾರೆ ಲರ್ನಿಂಗಿಗೆ, ಮೈಲೇಜಿಗೆ. ಈ ಸಮ್ಮರ್ ಸೀಸನ್ ಅಲ್ಲಿ ತುಂಬಾ ಇದಿರುತ್ತೆ ಸರ್. ಅದು ಲೋ ಬಜೆಟ್ ಅಲ್ಲಿ AC ಹಾಕೊಂಡು ಯೂಸ್ ಮಾಡಿದ್ರು 24 ಮೈಲೇಜ್ ಬರುತ್ತೆ. ಬರೀ 47,000 ಹೊಡಿದೆ ಸರ್. ಶೋರೂಮ್ ಮೇಂಟೆನೆನ್ಸ್ ಬರೀ 47,000. ಟೈರ್ ಕೂಡ ನೋಡಬಹುದು ನಿಮಗೆ ಚೇಂಜ್ ಮಾಡೋ 2012 ಮಾಡಲು AC ಪವರ್ ವಿಂಡೋ LX. ಓಕೆ. ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಗಾಡಿ ಮಾತ್ರ ಔಟರ್ ಪಾರ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಒಂದು ಡೆಂಟ್ ಸ್ಕ್ರಾಚಸ್ ಇಲ್ಲ. ವಿತೌಟ್ ಟ್ರೈಲ್ ಇವ್ರು ಗಾಡಿ ವ್ಯಾಪಾರ ಮಾಡಬಹುದು ಸರ್, ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು ಈ ಗಾಡಿ ಬಗ್ಗೆ. ನೀವು ಆರಾಮಾಗಿ ನೀವು ಚಿಕ್ಕ ಗಾಡಿ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡಬಹುದು ಅಂತ ಹೇಳ್ತಿದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಬರೇ 47,000 ಹೊಡಿದೆ ಅಂದ್ರೆ ಯಾವ ಲೆಕ್ಕದಲ್ಲಿ ಇರುತ್ತೆ ಹೇಳಿ ಸರ್ ನೀವು. ತುಂಬಾ ಚೆನ್ನಾಗಿದೆ ಸರ್ ಇದು. ಪ್ರೈಸಿಂಗ್ 95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2 ವೀಲರ್ ಬಜೆಟ್ ಅಲ್ಲಿ ನಾನು ಕೊಟ್ಬಿಡ್ತೀನಿ. ಆರಾಮಾಗಿ ಹೋಗ್ಬೋದು. 90,000 ಏನಾದ್ರು ಒಂದು 2,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 92 ಕೊಟ್ಬಿಡೋಣ ಫೈನಲ್. 92,000ಗೆ ನಿಮ್ಗೆ ಬರೀ 47,000 ಓಡಿರೋ ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಖಂಡಿತ. ಓಕೆ. ನೆಕ್ಸ್ಟ್ ಹೋಗೋದಾದ್ರೆ ಸರ್? ನೆಕ್ಸ್ಟ್ ನಿಮ್ಗೆ ಈಗ ಸ್ಯಾಂಟ್ರೋ ಆಯ್ತು, ಹುಂಡೈದಲ್ಲಿ ಈಗ ನಿಮ್ಗೆ ಅಸೆಂಟ್ ಆಯ್ತು. ಈಗ ಐಟೆನ್ ತೋರಿಸ್ತಾ ಇದ್ದೀನಿ ಸರ್. 2010 ಮಾಡಲ್ ಸ್ಪೋರ್ಟ್ಸ್, ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ. ಇವತ್ತು ಇದು ಅಷ್ಟೇ 55,000 58,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಇದು ನಿಮಗೆ ಸ್ಪೋರ್ಟ್ಸ್ ಮಾಡಲು ಸರ್. ಗಾಡಿ ಮಾತ್ರ ಚೆನ್ನಾಗಿದೆ, ಎಕ್ಸ್ಟ್ರಾ ಕ್ಲಾಸ್. ಜಸ್ಟ್ ಮಳೆ ಮರದ ಕೆಳಗೆ ಇದೆ, ಸ್ವಲ್ಪ ಧೂಲಾಗಿದೆ ಅಷ್ಟೇ. ಬಿಟ್ರೆ ನಿಮ್ಗೆ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ. ಇದು ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಯಾವ ವೇರಿಯಂಟ್ ಸರ್? ಸ್ಟೆಪ್ನಿನೂ ಯೂಸ್ ಆಗಿಲ್ಲ ಸರ್, ಅನ್ಯೂಸ್ ಸ್ಟೆಪ್ನಿ ಇದ್ರದ್ದು. 1.2 ಸ್ಪೋರ್ಟ್ಸ್ ವೇರಿಯಂಟ್, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಮಾತ್ರ ಚೆನ್ನಾಗಿದೆ, ಅನ್ಯೂಡ್ ಸ್ಟೆಪ್ನಿ ಕೂಡ ಅಂತ ಹೇಳ್ತಿದ್ದಾರೆ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,50,000ಗೆ i10 ಸ್ಪೋರ್ಟ್ಸ್ ವೇರಿಯಂಟ್. ಹೌದು. 1.2. ಹೌದು. ನೆಕ್ಸ್ಟ್ ಸರ್? ಸರ್ ಶಿಫ್ಟ್ VXI ಆಪ್ಷನಲ್ 2017 ಮಾಡಲು, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಏರ್ ಬ್ಯಾಗ್, ABS ಎಲ್ಲ ಅವೈಲಬಲ್ ಇದೆ ಇದರಲ್ಲಿ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಒಳಗೆಲ್ಲ ಇಂಟೀರಿಯರ್ ನೋಡ್ಬಿಡಿ, ತುಂಬಾ ಚೆನ್ನಾಗಿದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದ್ರದ್ದು ಕೂಡ ನಿಮಗೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ. ಅಂಡ್ ಓಡಿರೋ ಸರ್ ಇದು 80 ಸಮಥಿಂಗ್ ಓಡಿದೆ ಸರ್. ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಮಾರ್ಕೆಟ್ ಅಲ್ಲಿ 575 ಇದೆ. ನಮ್ಮ ಶೋರೂಮಿಗೆ ಬರಲಿ 5,35,000 ಫೈನಲ್ ಟು ಫೈನಲ್ ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. 5,35,000. 5,30,000. 15 ಮಾಡಲು 5.5 ಹೇಳ್ತಾರೆ. ನಾನು 17 ಮಾಡಲು ಕೊಡ್ತಾ ಇದ್ದೀನಿ, ಅದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಪೆಟ್ರೋಲ್ ಬೇಡ ಅನ್ನೋರಿಗೆ ರೆಡ್ ಕಲರ್ ಡೀಸೆಲ್ ಇರೋದು. ಡೀಸೆಲ್ ZDI ಸರ್. ಇದು ಡಿಸೈರು, ಡಿಕ್ಕಿ ಸ್ಪೇಸ್ ಎಲ್ಲ ಇರುತ್ತೆ. ಸಡನ್ ವೆಹಿಕಲ್ ಇದು. 4 ಹೊಸ ಟೈರು, ಏರ್ ಬ್ಯಾಗು, ABS, ಹೊಸ ಸೀಟ್ ಕವರ್ಸ್. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಫುಲ್ಲಿ ಟಾಪ್ ಎಂಡ್. ಇಂಟೀರಿಯರ್ ನೋಡಬಹುದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಮ್, ಏರ್ ಬ್ಯಾಗ್, ಸ್ಟೀರಿಂಗ್ ಕಂಟ್ರೋಲ್ಸ್, ಬ್ಯಾಕ್ ವೈಫರ್, ಡಿಫಾಗರ್, ರೆಡ್ ಕಲರ್ ಅಲ್ಲಿ ಡೀಸೆಲ್ ವೇರಿಯಂಟ್. ಆರಾಮಾಗಿ ನಿಮಗೆ 20 ಮೈಲೇಜ್ ಬರುತ್ತೆ. 4 ಹೊಸ ಟೈರ್ ಇದೆ. 5 ಮ್ಯಾಗ್ವಿಲ್ ಇದೆ ಸರ್. ಮ್ಯಾಗ್ವಿಲ್ಗೆ 50,000 ಕೊಟ್ಟಿದ್ದಾರೆ ಸರ್. ಹೌದು. ಪ್ರೈಸ್ ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಜಸ್ಟ್ 3,35,000ಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 10 ಮಾಡಲು ನಿಮಗೆ 3.5 ಲಕ್ಷ ಕಡಿಮೆ ಸಿಗಲ್ಲ. ಅದರಲ್ಲೂ ನಿಮಗೆ 11 ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಎಲ್ಲ ಇರೋದು ZDI ಕೊಡ್ತಾ ಇದ್ದೀನಿ ನಿಮ್ಗೆ. ಅದು ಡೀಸೆಲ್. ಹೌದು ಸರ್. ಅವಾಗ ಬ್ಲಾಕ್ ಬ್ಯೂಟಿ ಗೆಟ್ಸ್ ತೋರಿಸಿದೆ, ಇವಾಗ ಬ್ಲಾಕ್ ಬ್ಯೂಟಿ ಸ್ಯಾಂಟ್ರೋ ತೋರಿಸ್ತಾ ಇದ್ದೀನಿ. ಇದೇ ತರ ನಮ್ಮ ಹತ್ರ
ಗಾಡಿಗಳು ಕಲರ್ಫುಲ್ ಆಗಿ ವೆಹಿಕಲ್ಸ್ಗಳನ್ನ ತುಂಬಾ ಬರ್ತಾ ಇರುತ್ತೆ. ಹಿಂದ್ಗಡೆ ನೀವು ನೋಡಿ ಮತ್ತೆ i20 ಬಂತು. ಗಾಡಿಗಳಿಗೇನು ಕರ್ನಾಟಕ ಕಾರ್ಸ್ ಅಲ್ಲಿ ಗಾಡಿಗಳಿಗೇನು ಕಡಿಮೆ ಇಲ್ಲ ಸರ್. ಯಾವ ತರ ಗಾಡಿ ಬೇಕೋ ಎಲ್ಲ ಸಿಗುತ್ತೆ. 2007 ಸೆಕೆಂಡ್ ಓನರ್ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಸರ್. ಇದು ಗಾಡಿ ಯಾವ ತರ ಬರುತ್ತೆ ಈ ಗಾಡಿ ಸರ್. ಮುಂಬೈಲಿ ಇದ್ರೆ ಇಮಿಡಿಯೇಟ್ ಸೇಲ್ ಆಗುತ್ತೆ ಸರ್. ಯಾಕಂದ್ರೆ ಟ್ಯಾಕ್ಸಿ ಸ್ಯಾಂಟ್ರೋಗಳು ಜಾಸ್ತಿ ಇದೆ ಸರ್ ಅಲ್ಲಿ. ಅಂಡ್ ಬ್ಲಾಕ್ ಕಲರ್ ಅಲ್ಲಿ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ಆಫ್ಟರ್ ಮಾರ್ಕೆಟ್ ಫ್ಯಾಬ್ರಿಕ್ ಬರುತ್ತೆ ಅಂಡ್ ನೋಡ್ಬೋದು. ಅಂಡ್ ಓಡಿರೋದು ಸರ್ ಇದು 90,000 ಓಡಿದೆ. 90,000 ಓಡಿರೋದು. ಓನರ್ ಎಷ್ಟು ಹೇಳಿದ್ರೆ? ಓನರ್ ಸೆಕೆಂಡ್ ಓನರ್ ಸರ್. ಪ್ರೈಸಿಂಗ್ ಸರ್? ಪ್ರೈಸಿಂಗ್ 165 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. 1,65,000 ವಿತ್ FC. ಹೌದು, ಫ್ರೆಶ್ ಎಫ್ಸಿ ಸರ್. ನೆಕ್ಸ್ಟ್ ವೆಹಿಕಲ್ i20 ಇರೋದು ಸರ್. i20 2009 ಮಾಡಲು ಸರ್. ಇದು ಡೀಸೆಲ್. ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 80% ಟೈರ್ ಇದೆ, ಮ್ಯಾಗ್ ವೀಲ್ ಇದೆ, ಲೆದರ್ ಕುಷನ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಆಸ್ತಾ ವೇರಿಯಂಟ್ ಆಗಿರುತ್ತೆ, ಫುಲ್ಲಿ ಟಾಪ್ ಅಂಡ್ ಆಗಿರೋದು. ಡೀಸೆಲ್ ಸರ್? ಡೀಸೆಲ್ ಸರ್. ಇದು ಇಂಟೀರಿಯರ್ ನೋಡಬಹುದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೀರಿಂಗ್ ಅಲ್ಲಿ ಕಂಟ್ರೋಲ್ಸ್. ಮ್ಯಾಗ್ನಾ ಸರ್. ಇದು ಮ್ಯಾಗ್ನಾಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು. ಆಸ್ತಾ ಅಲ್ಲ ಇದು, ಡೀಸೆಲ್. ಸಣ್ಣ ಪುಟ್ಟ ರಬ್ಬಿಂಗ್ ಪಾಲಿಶ್ ಟಚ್ ಅಪ್ ಮಾಡಿಸ್ಕೊಬೇಕು ಸರ್. ಮೈಲೇಜ್ ಆರಾಮಾಗಿ ಒಂದು 20-22 ಬರುತ್ತೆ ಸರ್. ಪ್ರೈಸಿಂಗ್ ಸರ್? ಯಾರಾದ್ರು ಮೈಲೇಜ್ ಗಾಡಿ ಹುಡ್ಕೋರಿಗೆ ಬಂದ್ರೆ ಕೊಟ್ಬಿಡೋಣ ಸರ್. 240 ಹೇಳ್ತಾ ಇದೀವಿ, ಒಂದು 5,000 ಹೆಚ್ಚು ಕಮ್ಮಿ ಕೊಟ್ಬಿಡೋಣ. 2,40,000 ನನ್ನ ಕಡೆಯಿಂದ ಬಂದ್ರೆ 2,35,000ಕ್ಕೆ ನಿಮ್ಗೆ ಗಾಡಿ ಡೀಸೆಲ್ ವೇರಿಯಂಟ್ ಸಿಗ್ತಿರೋದು. ಡೀಸೆಲ್ ವೇರಿಯಂಟ್ i20 ಕೊಟ್ಬಿಡಿ. i10 ಸಿಗ್ತಾ ಇಲ್ಲ, ನಾನು i20 ಕೊಡ್ತಾ ಇದ್ದೀನಿ. ಹಾಗೆ ವೋಲ್ಕ್ಸ್ವ್ಯಾಗನ್ ಬ್ರ್ಯಾಂಡ್ ಅಲ್ಲಿ ವೋಲ್ಕ್ಸ್ವ್ಯಾಗನ್ ಜೆಟ್ಟಾ ಇರೋದು ಸರ್. ಆನೆ ಸರ್. ಇದು 2010 ಮಾಡಲು ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಇದೆ ನಿಮಗೆ. ಓಕೆ. ಆಟೋಮೆಟಿಕ್ ಫುಲ್ ಟಾಪ್ ಎಂಡ್ ಮಾಡಲಿ. ಇದು ಎಕ್ಸ್ಟ್ರಾ ಕ್ಲಾಸ್ ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಇದೆ. ಇಂಟೀರಿಯರ್ ಕೂಡ ತೋರಿಸಿ ನೀವು. ಏರ್ ಬ್ಯಾಗು ಕ್ಲಾಸ್ ಇದೆ. ಫುಲ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್ ವೆಹಿಕಲ್. ಓಡಿರೋ ಸರ್ ಇದು 1 ಲಕ್ಷ ಚಿಲ್ಲರೆ ಓಡಿದೆ ಸರ್. 1 ಲಕ್ಷ ಚಿಲ್ಲರೆ. ಅಂಡ್ ಫುಲ್ಲಿ ಟಾಪ್ ಎಂಡ್ ಅಂತ ಹೇಳ್ತಿದ್ದಾರೆ. ಜೆಟ್ಟಾ ಮಾರ್ಕೆಟ್ ಅಲ್ಲಿ ಸಿಗೋದು ಸ್ವಲ್ಪ ರೇರು. ವೆಂಟೋ ಸಿಗ್ಬೋದು, ಜೆಟ್ಟಾ ಸಿಗೋದು ತುಂಬಾ ಕಷ್ಟ. ಅಂಡ್ ಪವರ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇದು ಗಾಡಿ ಮಾತ್ರ ಚೆನ್ನಾಗಿದೆ, ಕ್ಲಾಸ್ ಕಂಡೀಷನ್. ಅಂಡ್ 1 ಲಕ್ಷ ಚಿಲ್ಲರೆ ಓಡಿರೋ ಗಾಡಿ ವೋಲ್ಕ್ಸ್ವ್ಯಾಗನ್ ಬ್ರ್ಯಾಂಡ್ ಅಲ್ಲಿ. ಯಾರು ಹುಡುಕೋರಿಗೆ ಜೆಟ್ಟಾ. ಪ್ರೈಸಿಂಗು ಸರ್? 2,90,000 ಕೊಡ್ತೀನಿ ಸರ್. ಇಡೀ ಬೆಂಗಳೂರು ಮಾರ್ಕೆಟ್ ಹುಡುಕಿದ್ರೂ ಸಿಗಲ್ಲ. ದಿಲ್ಲಿ ಬಜಾರ್ಗಿಂತ ಕಡಿಮೆ ಕೊಡ್ತಾ ಇದ್ದೀನಿ. ಜಸ್ಟ್ 290 ಫೈನಲ್ ಮಾಡ್ಕೊಡ್ತೀನಿ. ಇನ್ನು ನಿಮ್ಮ ಚಾನಲ್ ಕಡೆಯಿಂದ ಬರಲಿ, ಇನ್ನೂ 10,000 ಬಿಟ್ಕೊಡ್ತೀನಿ ಸರ್. 2,80,000 2,80,000 ಕೊಟ್ಬಿಡ್ತೀನಿ. ವಿತ್ 5 years ಎಫ್ಸಿ ಮಾಡ್ಕೊಡ್ತೀನಿ ನಿಮಗೆ. ಪೆಟ್ರೋಲ್ ಡೀಸೆಲ್ ಹೌದು. ವರ್ಣ ಫ್ಲೂಟಿಕ್ 2015 ಮಾಡಿ ಸರ್. ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಒಳ್ಳೆ ಬೆಸ್ಟ್ ಪ್ರೈಸ್, ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಡ್ಬಿಡೋಣ ಸರ್. ಇದು 15 ಸಿಂಗಲ್ ಓನರ್ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಆಫ್ಟರ್ ನೋಡಬಹುದು. ಓಡಿರೋದು ಸರ್? ಪೆಟ್ರೋಲ್ ಇದು 88 ಸಮಥಿಂಗ್ ಓಡಿದೆ ಸರ್. ಶೋರೂಮ್ ಮೇಂಟೆನೆನ್ಸ್, ಬ್ಯಾಕ್ ಪ್ರೊಫೈಲ್ ಎಲ್ಲ ತೋರಿಸಿ. ಎಕ್ಸ್ಟ್ರಾ ಕ್ಲಾಸ್ ಇದೆ, ಸಿಂಗಲ್ ಓನರ್ ವೆಹಿಕಲ್. ಓಕೆ. ರೇರ್ ಸೈಡ್ ನಿಮಗೆ ತೋರಿಸ್ತಾರೆ, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಬೆಸ್ಟ್ ಆಗಿದೆ. ಪ್ರೈಸಿಂಗ್ ಏನು ಮಾರ್ಕೆಟ್ ಅಲ್ಲಿ ನಿಮಗೆ 5 ಲಕ್ಷ ಇದೆ ಸರ್. ನಮ್ದು ಹೊಸ ಶೋರೂಮ್, ಹೊಸ ಜಾಗ ಅಂತ ಹೇಳ್ಬಿಟ್ಟು ನಿಮಗೆ 4.5 ಲಕ್ಷ ಕೊಡ್ತಾ ಇದ್ದೀನಿ. ಅದರಲ್ಲೂ ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ವೀಲ್ಸ್ ಬೆಂಗಳೂರು ಅಂತ ಹೇಳಿದ್ರೆ ಇನ್ನೂ 10,000 ನೇಷಬಲ್ ಮಾಡ್ಕೊಡ್ತೀನಿ. ಓಕೆ, ಬನ್ನಿ ಒಂದ್ಸರ್ತಿ ನೋಡಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಡೌನ್ ಪೇಮೆಂಟ್ ಸರ್ ಅದಕ್ಕೆ 1.5 ಲಕ್ಷ ಇಟ್ಕೊಂಡ್ಬರ್ಲಿ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಅಲ್ಲಿ ಸರ್. ಬ್ಲಾಕ್ ಬ್ಯೂಟಿ ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಸರ್. ಗಾಡಿ ಯಾವ ತರ ಟೆಸ್ಟ್ ಅಲ್ಲಿ ಇದೆ ನೋಡಿ ಸರ್. ಔಟ್ಲುಕ್ ಆಗಲಿ, ಇಂಟೀರಿಯರ್ ಆಗಲಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಗಾಡಿ ಅವರು ಟೆಸ್ಟ್ ಡ್ರೈವ್ ನೋಡಿದ್ರೆ ಗಾಡಿ ಬಿಡಲ್ಲ ಸರ್. ನಿಮ್ಮ ಫೋಟೋ ಇಲ್ಲ ಕಾಣ್ತಿದೆ ನೋಡಿ. ಅಷ್ಟು ಚೆನ್ನಾಗಿದೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಟೈರ್ ಕಂಡೀಷನ್ ನಿಮಗೆ ತೋರಿಸೋದಾದ್ರೆ ಚೆನ್ನಾಗಿದೆ. ಯಾವ ವೇರಿಯಂಟ್ ಸರ್ ಇದು? VXI ವೇರಿಯಂಟ್ 2006 ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್. FC ಸರ್? FC ಇನ್ಶೂರೆನ್ಸ್ ಎಲ್ಲ 2010 ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್. ಓಕೆ. ಪ್ರೈಸಿಂಗು ಸರ್? ಸರ್ ಈ ತರ ಟೆಸ್ಟ್ ಇರೋದು ಮಾರ್ಕೆಟ್ ಅಲ್ಲಿ ನಿಮಗೆ 3.5 ಲಕ್ಷ ಹೇಳ್ತಾರೆ. ನಮ್ಮ ಶೋರೂಮಿಗೆ ಬರಲಿ, ರೌಂಡ್ 3 ಲ್ಯಾಕಿಗೆ ಮಾಡ್ಕೊಟ್ಬಿಡೋಣ. 3 ಲಕ್ಷಕ್ಕೆ ಇನ್ನೂ ನಿಮ್ಮ ಹೆಸರು ಹೇಳ್ಕೊಂಡ್ ಬರ್ಲಿ, ಇನ್ನೊಂದು 5,000 ಬಿಟ್ಕೊಡೋಣ ಸರ್. 2,95,000ಕ್ಕೆ ಫೈನಲ್ ಟು ಫೈನಲ್ 295 ಕೊಡ್ತೀನಿ. ವೆಹಿಕಲ್ ಮಾತ್ರ ಅವ್ರು ತಗೊಂಡೋದ್ರೆ ನಮಗೆ ಮರೆಯಲ್ಲ ಸರ್. ಓಕೆ. ಆ ತರ ಗಾಡಿ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ಒಂದ್ಸರ್ತಿ ನೋಡಿ, ಟೆಸ್ಟ್ ಮಾಡ್ಕೊಳ್ಳಿ. VXI ವೇರಿಯಂಟ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಗ್ರ್ಯಾಂಡ್ ಐಟನ್ 2017 ಸೆಕೆಂಡ್ ಓನರ್, ಸಿಂಗಲ್ ಓನರ್, ಸ್ಪೋರ್ಟ್ಸ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. 1.2 ಬರುತ್ತೆ. ನಿಮಗೆ ತೋರಿಸ್ತಿದ್ದೀನಿ ಬರುತ್ತೆ. ಡ್ರಿವನ್ ಆಗಿರೋ ಸರ್ ಅಂದಾಜು ಒಂದು 78,000 ನೋಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ನಿಮಗೆ ಗಾಡಿ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು ಸರ್. ಗ್ರ್ಯಾಂಡ್ ಐಟನ್ಗೆ ಒಂದು ಗ್ರ್ಯಾಂಡ್ ಪ್ರೈಸು ಸರ್ 4,60,000 ಕೊಟ್ಬಿಡೋಣ ಸರ್. 4,60,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್. ಅದು ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಇನ್ನೂ ಎದುರುಗಡೆ ಬರಲಿ, ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡೋಣ. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್? 2015 ಮಾಡಲಿ ಈಕೋ ಸ್ಪೋರ್ಟ್ಸ್. ಸೆಕೆಂಡ್ ಓನರ್ ಆಗಿದೆ. ಟ್ರೆಂಡ್ ಲೈನ್, ಶೋರೂಮ್ ಮೇಂಟೆನೆನ್ಸ್. ಇದು ತುಂಬಾ ಚೆನ್ನಾಗಿದೆ ಸರ್. ಓಡಿದೆ ಸರ್ ಒಂದು 90 ಮೇಲೆ ಓಡಿದೆ. 90,000 ಟ್ರೆಂಡ್ ಲೈನ್ ಆಗಿರೋದು. ನಿಮಗೆ ಪ್ರೈಸಿಂಗ್ ಏನು ಹೇಳ್ತಿದ್ರಾ? 4,85,000 ಕೊಟ್ಬಿಡೋಣ ಸರ್. 4,85,000ಕ್ಕೆ. ಹೌದು. ಓಕೆ. 15 ಮಾಡಲಿ ನಿಮಗೆ ಮಾರ್ಕೆಟ್ ಅಲ್ಲಿ 13-14 ಮಾಡಲು ಅಷ್ಟು ಹೇಳ್ತಾರೆ ಸರ್. ಓಕೆ. ನೆಕ್ಸ್ಟ್ ಸರ್ ಸ್ಕೋಡಾ ಫ್ಯಾಬಿಯಾ ಪೆಟ್ರೋಲ್. ಇದು 2011 ಮಾಡಲು, ಸೆಕೆಂಡ್ ಓನರ್, ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಇದೆ. ಸಿಂಗಲ್ ಓನರ್ ಇದು. ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಇದೆ, ಲೆದರ್ ಅಪಲ್ಸರಿ ಇದೆ,
KN9 ಫಿಲ್ಟರ್ ಕೂಡ ಇದಕ್ಕೆ ಹಾಕಿದ್ದಾರೆ ಸರ್. ಓಕೆ, ಹಾ. ಪ್ರೈಸಿಂಗ್ ಸರ್? ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಸ್ಪೋರ್ಟ್ಸ್ ಲುಕ್, ಟಾಪ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ನಿಮ್ಗೆ ಮಾರ್ಕೆಟ್ ಅಲ್ಲಿ 275 ಹೇಳ್ತಾರೆ ಸರ್, ಈ ತರ ಟೆಸ್ಟ್ ಅಲ್ಲಿ ಇರೋದು. ನಮ್ಮ ಶೋರೂಮಿಗೆ ಬರ್ಲಿ, ಫೈನಲ್ ಟು ಫೈನಲ್ 2,30,000 ಫೈನಲ್ ಮಾಡ್ಕೊಡ್ತೀನಿ. 2,30,000 ಒಂದ್ಸರ್ತಿ ನೋಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ 50,000 ಇದೆ ಇದ್ರಲ್ಲಿ, ಇನ್ನೊಂದ್ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ನನ್ನ ಖಂಡಿತ ಸರ್. ನೆಕ್ಸ್ಟ್ i20 ಸರ್. ಸರ್ 2012 ಮಾಡಲು, ಸೆಕೆಂಡ್ ಓನರ್, ಬರೀ 40,000 ಚಿಲ್ಲರೆ ಹೊಡಿದೆ. ಶೋರೂಮ್ ಇಷ್ಟು ಸರ್, ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್. ಇಂಟೀರಿಯರ್ ನೀವು ನೋಡಿದ್ರೆ ಕಳ್ದೋಗ್ಬಿಡ್ತೀರಾ, ಆ ತರ ಇದೆ. ಯಾವ ವೇರಿಯಂಟ್ ಸರ್ ಇದು? ಮ್ಯಾಗ್ನಾ ಸರ್. ಮ್ಯಾಗ್ನಾ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಪ್ಷನಲ್ ನಿಮಗೆ ಇದು ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ, ಇಂಟೀರಿಯರ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಫ್ಯಾಬ್ರಿಕ್ ಕಮ್ ಲೆದರ್ ಬರುತ್ತೆ. ಗಾಡಿ ಮಾತ್ರ 40,000 ರೆಕಾರ್ಡೆಡ್. 40,000 ಚಿಲ್ಲರೆ. ಶೋರೂಮ್ ಅಲ್ಲಿ ಡೌಟ್ ಇದ್ರೆ ಶೋರೂಮ್ ಅಲ್ಲಿ ಹೋಗಿ, ನಮ್ಮ ಶೋರೂಮಿಗೆ ಬರೋಕ್ಕಿಂತ ಮುಂಚೆ ಎನ್ಕ್ವೈರಿ ಮಾಡ್ಕೊಂಡ್ ಬರ್ಲಿ. ಶೋರೂಮಿಗೆ ಹೋಗಿ ನಂಬರ್ ತೋರಿಸಿ, ನಂಬರ್ ಶೋರೂಮ್ ಹಿಸ್ಟ್ರಿ ಇದೆ, ನಂಬರ್ ತಗೊಂಡೋಗು, ಶೋರೂಮ್ ಮಾಡ್ಕೊಂಡು ಬರ್ಲಿ. ಪ್ರೈಸಿಂಗ್ ಸರ್ 3,40,000 ಮಾಡ್ಕೊಡ್ತೀನಿ ಸರ್. 3,40,000. ಹೌದು, ಬರೀ 40,000 ಓಡಿ. ಸರ್ ನೆಕ್ಸ್ಟ್ ಇರೋದು ಚವರ್ಲೆಟ್ ಬೀಟ್. ಸರ್ ಚವರ್ಲೆಟ್ ಬೀಟ್ ಕೇಕ್ ಪೀಸ್ ಸರ್. ಇದು 2011 ಮಾಡಲು, ಸೆಕೆಂಡ್ ಓನರ್, ಜಸ್ಟ್ 32,000 ವಿತ್ ರೆಕಾರ್ಡೆಡ್ ಮೇಲೆ ಶೋರೂಮ್ ಹಿಸ್ಟ್ರಿ. LT ಟಾಪ್ ಎಂಡ್ ಮಾಡಲು ಸರ್. ಇದು ನಂಬರ್ ಬರೇ 32,000 ಓಡಿದೆ. ಇದು ನಂಬರ್ ಕೂಡ ಚೆಕ್ ಮಾಡ್ಕೊಂಡ್ ಬರ್ಲಿ, ಡೌಟೇ ಇಲ್ಲ. ಎಕ್ಸ್ಟ್ರಾ ಕ್ಲಾಸ್ ಇದೆ, ಟೂ ಕೀಸ್ ಇದೆ, ಎಲ್ಲ ಇದೆ. ಇಂಟೀರಿಯರ್ ಅಷ್ಟೇ, ಫ್ಯಾಬ್ರಿಕ್ ಕುಶನ್ ಇದೆ. ಓಕೆ, ಟೇಪ್ ಹಚ್ಕೊಂಡು ಹೋದ್ರೆ ಹೊಸ ಗಾಡಿ ಸರ್. ಇಂಟೀರಿಯರ್ ನೋಡಬಹುದು. ಬರೀ 32,000 ಓಡಿರೋ ವೆಹಿಕಲ್ ಆಗಿರುತ್ತೆ. ಪೆಟ್ರೋಲ್ ಕಳಿಸಿ ಸರ್. LT ಡೀಸೆಲ್ ಅಲ್ಲ, ಇದು ಪೆಟ್ರೋಲ್. 18 ಮೈಲೇಜ್ ಬರುತ್ತೆ ಸರ್. ಈ ಟೆಸ್ಟ್ ಅಲ್ಲಿ ಇರೋದು ನಿಮಗೆ BTM ಜಯನಗರ ಸೈಡು 2 lakh ಹೇಳ್ತಾರೆ. ನಮ್ಮ ಶೋರೂಮಿಗೆ ಬರ್ಲಿ, 180ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,80,000ಕ್ಕೆ ಬರೀ 32,000 ಚಾಲೆಂಜಿಂಗ್ ಪ್ರೈಸ್. 32,000 ಕಿಲೋಮೀಟರ್ ಓಡಿದೆ. ಓಕೆ, ನೆಕ್ಸ್ಟ್ ಇರೋದು ಸರ್ ಸ್ಯಾಂಟ್ರೋ 2011 ಮಾಡಲು, ಸಿಂಗಲ್ ಓನರ್, ಜಿಂಗೋ. AC ಪವರ್ ಸ್ಟೇರಿಂಗ್, 2 doors ಪವರ್ ವಿಂಡೋ ಎಲ್ಲ ಬರುತ್ತೆ. ಇದ್ರದ್ದು ಕೂಡ ನಿಮಗೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಸರ್. ಕ್ಲಾಸ್ ಕಂಡೀಷನ್, ಸ್ಟಾಕ್ ವೆಹಿಕಲ್. ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ, ಯಾವ್ದು ಎಕ್ಸ್ಟ್ರಾ ಫಿಟ್ಟಿಂಗ್ ಆಫ್. ಸಿಂಗಲ್ ಓನರ್. ಸಿಂಗಲ್ ಓನರ್ಗೆ ಒಂದು ಸಿಂಗಲ್ ಪ್ರೈಸ್ ಸರ್. ಫೈನಲ್ ಟು ಫೈನಲ್ 2,05,000 ಕೊಡ್ತೀನಿ ಸರ್. 2,05,000 ಕೊಟ್ಬಿಡಮ್. 2 ಲಕ್ಷಕ್ಕೆ ರೌಂಡ್ ಫಿಗರ್ ಬರ್ಲಿ ಸರ್, ಎದುರುಗಡೆ ಕೊಟ್ಬಿಡಮ್. 2 ಲಕ್ಷಕ್ಕೆ ನಿಮಗೆ ಸಿಂಗಲ್ ಓನರ್ ಸ್ಯಾಂಟ್ರೋ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್, ಇನ್ನೊಂದು ಇರೋದು i10 2012 ಮಾಡಲು, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಇವಾಗ ಯಾವಾಗ ಈ ಶೋರೂಮ್ ಅಲ್ಲಿ ಯಾವ್ದು ತೋರಿಸ್ತಾ ಇದ್ದೀರಾ, ಎಲ್ಲ ಕ್ಲಾಸ್ ಕಂಡೀಷನ್, ಮಿನ್ ಕಂಡೀಷನ್, ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್ ಸರ್. ಓಕೆ, ಓಡಿರೋ ಸರ್ ಇದು 70 ಮೇಲೆ ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಇದೆ. 70,000 ವಿತ್ ಶೋರೂಮ್. ಸ್ಪೋರ್ಟ್ಸ್. ಇದು ಸ್ಪೋರ್ಟ್ಸ್ ಅಂದ್ರೆ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ ತುಂಬಾ ಚೆನ್ನಾಗಿದೆ. 2,85,000 ಹೇಳ್ತಾ ಇದೀವಿ ಸರ್. ನಿಮ್ ವೀಕ್ಷಕರು ಏನಾದ್ರು ಬಂದ್ರೆ, ನಿಮ್ ಚಾನಲ್ ಇಂದ ಬಂದ್ರೆ 275 ಫೈನಲ್ ಮಾಡ್ಕೊಡ್ತೀನಿ ಸರ್. 2,75,000 ಸಿಂಗಲ್ ಓನರ್. ಸಿಂಗಲ್ ಓನರ್ i10 ಸ್ಪೋರ್ಟ್ಸ್. ನೆಕ್ಸ್ಟ್ ಕ್ವಿಡ್, ರೆನಾಲ್ಡ್ ಕ್ವಿಡ್ 2016 ಸಿಂಗಲ್ ಓನರ್, 90,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್. ಇದು RXT ವೇರಿಯಂಟ್. ಹೌದು, ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ಸರ್. ಮೈಲೇಜಿಗೆ, ಪಾರ್ಕಿಂಗಿಗೆ, ಮೇಂಟೆನೆನ್ಸ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಪ್ರೈಸಿಂಗ್ ಸರ್ ಇದಕ್ಕೆ ಸರ್ 2,65,000 ಫೈನಲ್ ಟು ಫೈನಲ್. ಮಾರ್ಕೆಟ್ ಅಲ್ಲಿ ನಿಮಗೆ 3 ಲಕ್ಷ ಹೇಳ್ತಾರೆ. ನಮ್ಮ ಶೋರೂಮಿಗೆ ಬರಲಿ, 265 ಕೊಡ್ತೀನಿ ಸರ್. 180, 170 ಲೋನೇ ಆಗ್ಬಿಡುತ್ತೆ ಇದಕ್ಕೆ ಸರ್. 2.5 ಏನಾದರೂ ಚಾನ್ಸಸ್ ಇದೆಯಾ? ಇಲ್ಲ ಸರ್, ಬರಲ್ಲ ಸರ್. ಯಾಕಂದ್ರೆ ಸಿಂಗಲ್ ಓನರ್ ಶೋರೂಮ್ ಇಷ್ಟು ಇರೋದು ವೆಹಿಕಲ್ ನಿಮಗೆ ಸಿಗಲ್ಲ. ಬಂದ್ರೆ ಸ್ವಲ್ಪ ಖಂಡಿತ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇರೋದು ಸರ್ ಫಿಯಟ್ ಪುಂಟೋನಾ ಸರ್. ಫಿಯಟ್ ಪುಂಟೋ ಆನೆ ಸರ್. ಇದು ಗಟ್ಟಿ ಗಾಡಿ, ತುಂಬಾ ಗೇಜ್ ಗಟ್ಟಿ. ಇದು 2011 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್, ಶಿಫ್ಟ್ ಇಂಜಿನ್ ಬರುತ್ತೆ ನಿಮಗೆ. 20+ ಮೈಲೇಜ್ ಕೂಡ ಬರುತ್ತೆ ಸರ್. ಓಕೆ, ರೆಡ್ ಬ್ಯೂಟಿ ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಪೆಟ್ರೋಲ್ ಡೀಸೆಲ್ ಸರ್. ಇದು ಮೈಲೇಜ್ ಆರಾಮಾಗಿ. ಇದ್ರಲ್ಲಿ ನಿಮ್ಗೆ 2 ಆಪ್ಷನ್ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ನಮ್ಮ ಹತ್ರ ಕಲರ್ ಬೇರೆ ಬೇರೆ, ಸೇಮ್ ಕಲರ್. ಹೌದು. ಓಕೆ, ಓಡಿರೋ ಸರ್ ಇದು ಅಂತ. ಇದು 1 ಲಕ್ಷ ಚಿಲ್ಲರೆ ಓಡಿದೆ. ಪ್ರೈಸಿಂಗ್ 1,90,000 ಫೈನಲ್ ಮಾಡ್ಕೊಡ್ತೀನಿ. 1,90,000ಕ್ಕೆ ಫಿಯಟ್ ಪುಂಟೋ ರೆಡ್ ಕಲರ್ ಅಲ್ಲಿ, ಡೀಸೆಲ್ 11 ಮಾಡಿ. ಓಕೆ, 2011 ಮಾಡಲು, ಮಲ್ಟಿ ಜೆಟ್ ಇಂಜಿನ್. ಹೌದು. ನೆಕ್ಸ್ಟ್ ವೆಹಿಕಲ್ ಸರ್ ಇನೋವಾ ಸರ್. ಇದು ಇನೋವಾ ಬಂದ್ಬಿಟ್ಟು ಗಾಡಿ ನೋಡಿದ್ರೆ ಬಿಡಲ್ಲ ಸರ್, ಕಳೆದೋಗ್ತಾರೆ. 1.5 ಲಕ್ಷ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್, ಅಲೈ ವೀಲ್ಸ್, ಟೈರ್ಸ್, ಇಂಟೀರಿಯರ್ ಸಿಸ್ಟಮ್, ಡೈಮಂಡ್ ಸಿಸ್ಟಮ್ ಇದೆ. ಡುವಲ್ ನಾಬ್ ಹಾಕಿದ್ದಾರೆ ನೋಡಬಹುದು. ನಿಮಗೆ ತೋರಿಸ್ತಾರೆ ಸರ್. 1.5 ಲಕ್ಷ ಹೊಡಿದೆ ಸರ್. ಶೋರೂಮ್ ಮೇಂಟೆನೆನ್ಸ್ ಹಿಸ್ಟ್ರಿ ಚೆಕ್ ಮಾಡ್ಕೊಂಡ್ ಬರ್ಲಿ. 2009 ಮಾಡಲು ಸರ್. ಅಂಡ್ G ವರ್ಷನ್ 50,000 ಫ್ಯಾಮಿಲಿಗೆ, ದೊಡ್ಡ ಫ್ಯಾಮಿಲಿ ಇದ್ದವರಿಗೆ, ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ, ಒಳ್ಳೆ ಹಿಸ್ಟ್ರಿ ಇರೋ ವೆಹಿಕಲ್ ಸರ್. ಇದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀರಾ? ಖಂಡಿತ ಸರ್, ಕೊಡೋಣ ಸರ್. ನಾವು ಇರೋದೇ ಕಡಿಮೆ ಕೊಡೋಕ್ಕೋಸ್ಕರ ಸರ್. ಹೇಳಿ ಸರ್. ಸರ್, ಈ ಟೆಸ್ಟ್ ಅಲ್ಲಿ ಇರೋದು ನಿಮಗೆ ಶೋರೂಮ್ ಹಿಸ್ಟ್ರಿ ಇರೋದು 6 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ಮ ಶೋರೂಮಿಗೆ ಬರಲಿ, 5,40,000 ಫೈನಲ್ ಮಾಡ್ಕೊಡ್ತೀನಿ ಸರ್, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. 5,40,000ಕ್ಕೆ ಇನೋವಾ ಸಿಕ್ಕಿರೋದು. ಆಫ್ಟರ್ ಮಾರ್ಕೆಟ್ ನಿಮಗೆ ಡುವಲ್ ನಾಬ್ ಅಂಡ್ ಡೈಮಂಡ್ ಸಿಸ್ಟಮ್ ಹಾಕಿದ್ದಾರೆ. ಮ್ಯಾಗ್ ವೀಲ್, ಹೊಸ ಟೈರು. ಗಾಡಿ ನೋಡಿದ್ರೆ ಬಿಡೋಲ್ಲ ಸರ್. ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚಸ್ ಇದೆ, ಅದು ನಾವು ಮಾಡ್ಸಿಲ್ಲ, ಒರಿಜಿನಾಲಿಟಿ ಇರ್ಲಿ ಅಂತ ಹೇಳ್ಬಿಟ್ಟು. ಓಕೆ, 5 ವರ್ಷ FC ಇನ್ಶೂರೆನ್ಸ್ ಕೂಡ ನಿಮಗೆ ಫ್ರೆಶ್ ಸಿಗ್ತಾ ಇದೆ ಸರ್. FC ಇನ್ಶೂರೆನ್ಸ್ ಕೂಡ ಹಿಂದ್ಗಡೆ ಅಂತ ಒಬ್ರು ಹೇಳ್ತಿದ್ದಾರೆ. FC ಇನ್ಶೂರೆನ್ಸ್ ಕೂಡ ಆಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಆ ಕಡೆ ನೋಡೋಣ. 2011 ಮಾಡಲು, ಪೆಟ್ರೋಲ್ VXI ಸರ್. ಇದು ಓಕೆ, 2011 ಪೆಟ್ರೋಲ್ VXI
ತುಂಬಾ ಚೆನ್ನಾಗಿದೆ ಸರ್, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ವೆಹಿಕಲ್. ಓಕೆ VXi ಹೌದು, ರಿಡ್ಸ್ ಬ್ಲಾಕ್ ಕಲರ್ ಅಲ್ಲಿ ಹೌದು, ನಿಮಗೆ black ವೆಹಿಕಲ್ ತೋರಿಸ್ತಿರೋದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. 02 MF 9329 ಕರ್ನಾಟಕ ನಂಬರ್ ಆಗಿರೋದು. ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೈಸ್ ಏನಾದ್ರು 2,85,000 ಕೊಟ್ಬಿಡೋಣ ಸರ್. 2,85,000. ಹೌದು. ಓನರ್ ಸರ್ ಸೆಕೆಂಡ್ ಓನರ್. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ವೆಂಟೋನಾ. ವೋಲ್ಕ್ಸ್ವ್ಯಾಗನ್ ಪೋಲೋ ಟ್ರೆಂಡ್ ಲೈನ್ 2013 ಮಾಡಲ್, ಪೆಟ್ರೋಲ್ ಶೋರೂಮ್ ಮೇಂಟೆನೆನ್ಸ್, 80% ಟೈರ್ ಇದೆ, ತುಂಬಾ ಚೆನ್ನಾಗಿದೆ ವೆಹಿಕಲ್. ವೇರಿಯಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಟ್ರೆಂಡ್ ಲೈನ್ ಸರ್. AC ಪವರ್ ಸ್ಟೇರಿಂಗ್, 2 ಡೋರ್ಸ್ ಪವರ್ ವಿಂಡೋ ಬರುತ್ತೆ. ತುಂಬಾ ಚೆನ್ನಾಗಿದೆ, 4 ಪವರ್ ವಿಂಡೋ ಬರುತ್ತೆ. ಓಡಿರೋದು 1,02,000 ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಪ್ರೈಸಿಂಗ್ ಸರ್ 3,35,000 ಆಗುತ್ತೆ ಸರ್. ಇದು 3,35,000. 2 ಲಕ್ಷ ಆರಾಮಾಗಿ ಲೋನೇ ಆಗುತ್ತೆ ಇದಕ್ಕೆ. 2013 ಮಾಡಲು ಕೊಡ್ತಾ ಇದೀನಿ. ಟ್ರೆಂಡ್ ಲೈನ್ ಸಿಗ್ತಿರೋದು. ನೆಕ್ಸ್ಟ್ ಇರೋದು ಸರ್ i20 ಸರ್. 2011 ಮಾಡಲು, ಸೆಕೆಂಡ್ ಓನರು, ಟಾಪ್ ಎಂಡ್ ಮಾಡಲು ಸರ್. ಇದು ಕೂಡ ನಿಮಗೆ ಕಡಿಮೆ ಓಡಿದೆ. ಆಸ್ಥಾನ ಇದು ಅಷ್ಟೇ 40,000 60,000 ಸಮಥಿಂಗ್ ಓಡಿದೆ. ಇದ್ರದ್ದು ಕೂಡ ನಿಮಗೆ ಕಂಪ್ಲೀಟ್ ಹಿಸ್ಟ್ರಿ ಸಿಗುತ್ತೆ. ಟೇಪ್ ಹಚ್ಕೊಂಡು ಹೋದ್ರೆ ಹೊಸ ಗಾಡಿ ಅಂತ ಹೇಳ್ಬೋದು ಸರ್. ಎಲ್ಲ ಕ್ಲಾಸ್ ವೆಹಿಕಲ್ ಸರ್. ಅಂಡ್ ನಿಮಗೆ ನೋಡಬಹುದು ಫ್ಯಾಬ್ರಿಕ್ ಬರುತ್ತೆ. ಅಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಟಚ್ ಬ್ಯಾಕ್ ಕ್ಯಾಮ್ರಾ ಕೂಡ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ. ಇಂಟೀರಿಯರ್ ನೋಡಬಹುದು, AC ಫ್ಯಾಬ್ರಿಕ್ ಸೀಟ್ ಕವರ್ಸ್, ಓಕೆ ಎಲ್ಲಾನು ಬರುತ್ತೆ. 60,000 ಓಡಿರೋ ವೆಹಿಕಲ್, ರೆಕಾರ್ಡೆಡ್ ಮೈಲೇಜ್. ಪ್ರೈಸಿಂಗ್ ಸರ್ 3,35,000 ಹೇಳ್ತೀವಿ ಸರ್. ವೀಕ್ಷಕರನ್ನ ಬಂದ್ರೆ 3,20,000 ಫೈನಲ್ ಮಾಡ್ಕೊಡ್ತೀನಿ. ಬಟ್ ವೆಹಿಕಲ್ 10 ಇಯರ್ಸ್ ಯೂಸ್ ಮಾಡ್ಬೋದು, ಆ ಕ್ವಾಲಿಟಿ ಇದೆ ಸರ್ ಇದು ವೆಹಿಕಲ್. ಓಕೆ ಎಸ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಹೋಂಡಾ ಸಿಟಿ ಸರ್. ಗಾಡಿ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಎಲ್ಲೂ ಡೆಂಟಲ್ ಚಾರ್ಜ್ ಬರೋದಿಲ್ಲ. ಕರ್ನಾಟಕ ನಂಬರು ಹೇಳಿ ಸರ್. ಸರ್ ಹೋಂಡಾ ಸಿಟಿ ಆಟೋಮೆಟಿಕ್ 64,000 ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ, ಸಿಂಗಲ್ ಓನರ್ ಸರ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಟಾಪ್ ಅಂಡ್ ಮಾಡಲು, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಬರುತ್ತೆ. ನೀವು ಇಂಟೀರಿಯರ್ ಕೂಡ ನೋಡಬಹುದು, ಹೊಸ ಗಾಡಿ ತರ ಇದೆ. ಫ್ಯಾಬ್ರಿಕ್ ಬರುತ್ತೆ. ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ವೆಹಿಕಲ್. ಓಡಿರೋದು ಎಷ್ಟು? 64,000 ವಿತ್ ರೆಕಾರ್ಡೆಡ್ ಮೇಲೆ ಸರ್. ನಿಮಗೆ ಇಷ್ಟು ಕಡಿಮೆ ಓಡಿರೋದು ಸಿಗಲ್ಲ ಸರ್ ಗಾಡಿ. ರೆಕಾರ್ಡೆಡ್ 64,000 ಓಡಿರೋದು. ಇಂಟೀರಿಯರ್ ನೋಡಬಹುದು, ಆಟೋಮೆಟಿಕ್ ಸರ್. ಇದು ಎಲ್ಲೂ ಡೆಂಟಲ್ ಸ್ಕ್ರಾಚ್ ಏನೇನು ಇಲ್ಲ ಸರ್. ಹೊಸ ಗಾಡಿ ಸರ್. ಬಂಪರ್ ಆ ಕಡೆ ಒಂದ್ ಸ್ವಲ್ಪ ಸ್ಕ್ರಾಚಸ್ ಆಗಿದೆ, ದೃಷ್ಟಿ ಆಗ್ಬಿಡುತ್ತೆ ಅಂತ ನಾವೇ ಮಾಡಿಸಿಲ್ಲ, ಅಷ್ಟು ಇರ್ಲಿ ಅಂತ ಹೇಳ್ಬಿಟ್ಟು. ಗಾಡಿ ಮಾತ್ರ ಕಳೆದೋಗ್ಬಿಡ್ತಾರೆ ನಿಜವಾಗ್ಲೂ ತಗೊಂಡವ್ರು. ಇದು ಪ್ರೈಸಿಂಗ್ ಸರ್ ಈ ಟೆಸ್ಟ್ ಅಲ್ಲಿ ಇರೋದು ನಿಮ್ಗೆ 4 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ಮ ಶೋರೂಮಿಗೆ ಬರಲಿ 360 ಕೊಟ್ಬಿಡೋಣ ಸರ್. 3,60,000 ಕೊಟ್ಬಿಡ್ತೀನಿ ಸರ್. 11 ಮಾಡಲು 64,000 ವಿತ್ ರೆಕಾರ್ಡೆಡ್ ಮೈಲೇಜ್, ಆಟೋಮೆಟಿಕ್, ಸಿಂಗಲ್ ಓನರ್. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್. ಇನ್ನೂ ಇದೆ ಸರ್, ಸುಮಾರು ವೆಹಿಕಲ್ಸ್ ಇದೆ ಹೊರಗಡೆ. ಓಕೆ ದೊಡ್ಡ ಗಾಡಿ ಹೋಗೋದಾರೆ ಸರ್. 2014 ಮಾಡಲು ಸರ್ ಇದು. ಓಕೆ ಸಿಂಗಲ್ 13-14 ಸಿಂಗಲ್ ಓನರು, W8 ಫುಲ್ ಟಾಪ್ ಎಂಡ್ ಮಾಡಲು ಸರ್ ಇದು. ಓಕೆ ಅಂಡ್ ಗಾಡಿ ಓಡಿರೋದು 1,25,000 ವಿತ್ ರೆಕಾರ್ಡೆಡ್ ಮೈಲೇಜ್ ಕೂಡ ಇದೆ. ಇದು ಪ್ರೈಸಿಂಗ್ 80% ನಮ್ಮ ಹತ್ರ ಎಲ್ಲ ಗಾಡಿದು ರೆಕಾರ್ಡೆಡ್ ಇರುತ್ತೆ ಸರ್. ಪ್ರೈಸಿಂಗ್ ನಿಮಗೆ ಮಾರ್ಕೆಟ್ ಅಲ್ಲಿ 680, 675 ಇದೆ. ನಮ್ಮ ಶೋರೂಮಿಗೆ ಬರಲಿ 640ಗೆ ಫೈನಲ್ ಮಾಡ್ಕೊಡೋಣ ಸರ್. 6,40,000ಕ್ಕೆ ಡೌನ್ ಪೇಮೆಂಟ್ 1 ಲಕ್ಷ 1.5 ಲಕ್ಷ ಹಿಡ್ಕೊಂಡ್ ಬರ್ಲಿ ಕೊಟ್ಬಿಡೋಣ. ಓಕೆ ಇನ್ನೊಂದು ಫಿಯಟ್ ಪುಂಟೋ ಇರೋದು ಸರ್. ಅವಾಗ ಡೀಸೆಲ್ ತೋರಿಸಿದೆ, ಸೇಮ್ ಕಲರ್ ಅಲ್ಲಿ ಪೆಟ್ರೋಲ್ ತೋರಿಸ್ತಾ ಇದೀನಿ. 2010 ಮಾಡಲು, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ, ಪೆಟ್ರೋಲ್ ಇದು, ಫ್ರೆಶ್ FC ಇನ್ಶೂರೆನ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಟಾಪ್ ಎಂಡ್ ಮಾಡಲಿ ಇದು. ಪೆಟ್ರೋಲ್ ಪ್ರೈಸಿಂಗ್ ಸರ್ 1,65,000 ಫೈನಲ್ ಟು ಫೈನಲ್ ಕೊಟ್ಬಿಡ್ತೀನಿ ಸರ್. ಸ್ಯಾಂಟ್ರೋ ಬೆಲೆಯಲ್ಲಿ ಕೊಟ್ಬಿಡ್ತೀನಿ. 1.60 ಕೊಟ್ಬಿಡೋಣ ಸರ್. 1,60,000. ಇನ್ನೂ ಎದುರುಗಡೆ ಬರ್ರಿ, ಇನ್ನೂ 5,000 ಬಿಟ್ಕೊಡ್ತೀನಿ ಸರ್. ಅವಾಗ 16 ನಿಮಗೆ ಗ್ರೇ ಕಲರ್ ತೋರಿಸಿದೆ, ಇವಾಗ ತಾನೇ ಬಂದಿದೆ. ಇನ್ನು ವಾಶ್ ಗೀಶ್ ಏನಾಗಿಲ್ಲ ಸರ್. 2018 ಸಿಂಗಲ್ ಓನರ್ ಸರ್. ಜಸ್ಟ್ 285 ಕೊಡ್ತೀನಿ ಸರ್. ವಾಶ್ ರಬ್ಬಿಂಗ್ ಪಾಲಿಶ್ ಮಾಡಿ ಕೊಡ್ತೀನಿ. ಯಾವ ವೇರಿಯಂಟ್ ಸರ್? ಮಿಡ್ಲ್ ವರ್ಷನ್, AC ಪವರ್ ಸ್ಟೇರಿಂಗ್, 2 ಡೋರ್ಸ್ ಪವರ್ ವಿಂಡೋ ಬರುತ್ತೆ. K10 ಪಾಸಿಂಗ್ ಆಗಿರುತ್ತೆ. ಕಮೆಂಟ್ ಆಗಿ ಯಾವುದು ಅಂತ. ಅಂಡ್ ಗಾಡಿ ಮಾತ್ರ ಒಂದ್ ಸ್ವಲ್ಪ ವಾಶ್ ಮಾಡ್ಕೋಬೇಕಾಗುತ್ತೆ, ಅದೆಲ್ಲ ಮಾಡ್ಕೊಡ್ತಾರೆ. ವಾಶ್ ರಬ್ಬಿಂಗ್ ಎಲ್ಲ ಮಾಡ್ಕೊಡ್ತೀನಿ ಸರ್. ಬಂದ್ರೆ ಕಮ್ಮಿ ಮಾಡ್ಕೊಡ್ತೀರಾ? 2 lakh ಲೋನೇ ಆಗ್ಬಿಡುತ್ತೆ. 285 ಕೊಟ್ಬಿಡೋಣ.